forever on fire. ರಾಜ್ಯದಲ್ಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಜಟಾಪಟಿ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವರು ಸಿದ್ದರಾಮಯ್ಯ ಅವರ ಅಧಿಕಾರ ಕಸಿದುಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಅಹಿಂದ ಬೆಂಬಲಿಗರಿಂದಲೇ ಅವರು ಎರಡನೇ ಬಾರಿ ಸಿಎಂ ಆಗಿದ್ದಾರೆ. ನಮ್ಮ ತಂದೆಯವರು ಅಹಿಂದ ವರ್ಗದ ನಾಯಕರಿಂದಲೇ ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ. ನಮ್ಮ ತಂದೆಯ ಮೇಲೆ ಇದುವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಇನ್ನು ನಿಮ್ಮ ಬೆಂಬಲ ಇರೋವರೆಗೂ ನಮ್ಮ ಅಪ್ಪನನ್ನ ಮುಗಿಸೋದಕ್ಕೆ ಸಾಧ್ಯವಿಲ್ಲ. ಹೊಳೆನರಸೀಪುರದಲ್ಲೇ ನಿಂತು ರೇವಣ್ಣ ಫ್ಯಾಮಿಲಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಗುಟುರು ಹಾಕಿದ್ದಾರೆ. 20 ವರ್ಷದಿಂದ ಅಧಿಕಾರಿಗಳನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಆದರೆ ಸುಳ್ಳು ಕೇಸ್ಗಳನ್ನ ಹಾಕಿ ನಮ್ಮ ಸಮುದಾಯವನ್ನ ತುಳಿದಿದ್ದಾರೆ. ಹೊಳೆನರಸೀಪುರದ ರಾಜಕೀಯ ದೌರ್ಜನ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಹೊಳೆನರಸೀಪುರದಲ್ಲಿ ರಾಜಕೀಯ ದೌರ್ಜನ್ಯ ಕೂಡ ನಿರಂತರವಾಗಿ ನಡೀತಾ ಇದೆ. ಆಯಕಟ್ಟಿನ ಭಾಗಗಳಲ್ಲಿ ತಮ್ಮದೇ ಆದಂತಹ ಪ್ರಭಾವ ಬೀರಿ ಯಾರ್ಯಾರು ಬೇಕೋ ಅವರವರನ್ನ ತಮ್ಮ ಅಧಿಕಾರಿಗಳಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಸುಳ್ಳು ಕೇಸ್ಗಳನ್ನು ಹಾಕೋದು, ನಮ್ಮ ಸಮುದಾಯದ ನಾಯಕರನ್ನ ತುಳಿಯೋದು. ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಬ್ಬ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ, ಈ ಜಾತಿ ವ್ಯವಸ್ಥೆ ಪ್ರಾಬಲ್ಯ ಎಷ್ಟಿದೆ ಅಂತಂತಂದ್ರೆ, ಒಬ್ಬ ಹಿಂದುಳಿದ ವರ್ಗದವರು ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಕ್ಕಾಗಿಲ್ಲ. ದೇವರಾಜ ಅರಸು ಅವರು ಬಿಟ್ರೆ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋದು ಹಿಂದುಳಿದ ವರ್ಗದವರು ಅಂತಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಅಂದ್ರೆ ಅದಕ್ಕೆ ಕಾರಣ ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಅವ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದ್ರಿಂದ ಅವ್ರು ಇಷ್ಟೆಲ್ಲಾ ಸವಾಲುಗಳಿದ್ರು, ಇಷ್ಟೆಲ್ಲಾ ರಾಜಕೀಯವಾಗಿ ವಿರೋಧ ಇದ್ರು ಕೂಡ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ. ನೀವೇ ಅವರ ಶಕ್ತಿ. ನೀವು ಅವ್ರು ಎಲ್ಲಿ ತನಕ ಅವ್ರ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕ ಅವ್ರನ್ನ ರಾಜಕೀಯವಾಗಿ ಯಾರು ಕೂಡ ಹಣಿಯೋದಕ್ಕಾಗೋದಿಲ್ಲ, ಸೋಲ್ಸೋದಕ್ಕಾಗೋದಿಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ರೆ ಅವ್ರಿಗೆ ಒಂದ್ ರೀತಿ ಅದು ಅಗ್ನಿ ಪರೀಕ್ಷೆ. ಪ್ರತಿ ಅಧಿಕಾರದಲ್ಲಿದ್ದಾಗ ಪ್ರತಿ ಹೆಜ್ಜೆನೂ ಕೂಡ ಅವ್ರಿಗೆ ಅಗ್ನಿ ಪರೀಕ್ಷೆ ಇರುತ್ತೆ. ಒಂದು ಸಣ್ಣ ತಪ್ಪ ಮಾಡೋದನ್ನು ಕೂಡ ಪ್ರಬಲವಾಗಿದ್ದವರು ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಅವ್ರು ಒಂದೇ ಸಣ್ಣ ತಪ್ಪ ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ಬಿಂಬಿಸಿ ಅವ್ರನ್ನ ಕಾಲು ಎಳಿಬೇಕು, ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ತಂದೆಯವರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಏನ್ ಕೊಟ್ಟಿದ್ದೀರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನ ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ. ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ. ಮತ್ತೆ ಅವ್ರು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಕಟ್ಟ ಕಡೆಯವರು ಇರ್ತಾರೆ, ಯಾರು ತುಳಿತಕ್ಕೊಳಗಾಗ್ತಾರೆ, ಯಾರು ದುರ್ಬಲರಿರ್ತಾರೆ, ಯಾರು ಶೋಷಣೆ ಒಳಗಾಗ್ತಿರ್ತಾರೆ ಅಂತವ್ರ ಪರವಾಗಿ 40 ವರ್ಷಗಳಿಂದ ಕೂಡ ಅವ್ರು ಹೋರಾಟ ಮಾಡ್ಕೊಂಡು ಬಂದಿರುವಂತದ್ದು. ಅವ್ರದೇ ಒಂದು ಸಾಮ್ರಾಜ್ಯನ ಇಲ್ಲಿ ಸ್ಥಾಪಿಸ್ಕೊಂಡ್ಬಿಡ್ತಾರೆ. ಎಲ್ಲ ಕಡೆ ತಮ್ಮವ್ರನ್ನೇ ಕೂಡಿಸ್ಬಿಡ್ತಾರೆ. ಅಲ್ಲ ಆಯಕಟ್ಟಿನ ಜಾಗಗಳಲ್ಲಿ ಅಧಿಕಾರಿಯುತ ಸ್ಥಾನಗಳಲ್ಲಿ ತಮ್ಮವ್ರನ್ನ ಕೂಡಿಸ್ಬಿಡ್ತಾರೆ. ಅಧಿಕಾರಿಗಳನ್ನ ತಮ್ಮ ಕಪಿಮುಷ್ಟಿಲಿ ಇಟ್ಕೊಂಡ್ಬಿಡ್ತಾರೆ. ಈ ಒಂದು ಆಡಳಿತ ಯಂತ್ರ ತಾವು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. 20 ವರ್ಷಗಳಿಂದ ಅಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅದಲ್ಲದೆ ಅವರು ಒಂದ್ ರೀತಿ ರಾಜಕೀಯ ದೌರ್ಜನ್ಯನೂ ಮಾಡಕ್ ಶುರು ಮಾಡಿದಾಗ ಪಾಪ ರಾಜಕೀಯ ಎದುರಾಳಿಗಳು ಬಹಳ ಕಂಗಾಲಾಗಿ ಹೋಗ್ಬಿಡ್ತಾರೆ. ಯಾಕೆಂತಂದ್ರೆ ಈ ಕುಟುಂಬ ಏನಿತ್ತು ರೇವಣ್ಣ ಅವ್ರ ಕುಟುಂಬ ಇಲ್ಲಿ ಬಹಳಷ್ಟು ರಾಜಕೀಯ ದೌರ್ಜನ್ಯ ಮಾಡ್ತಾರೆ. ಯಾರ್ಯಾರು ರಾಜಕೀಯ ಎದುರಾಳಿಗಳಿದ್ದಾರೆ ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಕೂಡ ಸಾಧಿಸಕ್ಕೆ ಶುರು ಮಾಡ್ಬಿಡ್ತಾರೆ. ಈ ರೀತಿ ರಾಜಕೀಯ ಎದುರುಗಳ ಮೇಲೆ ದೌರ್ಜನ್ಯ ನಡೆಸುವಂಥದ್ದು, ಅಧಿಕಾರ ದುರ್ಬಳಕೆ ಮಾಡಿಸುವಂಥದ್ದು, ಸುಳ್ಳು ಕೇಸ್ ಹಾಕ್ಸುವಂಥದ್ದು, ಅವ್ರ ಕೆಲಸಗಳು ಅಧಿಕಾರಿಗಳ ಮೂಲಕ ಆದ್ಯವಾಗಿ ನೋಡ್ಕೊಳ್ಳೋದು, ಇಂಥ ಎಲ್ಲ ಕೆಲಸ ಮಾಡಿ ನಮ್ಮ ಸಂಘಟನೆಯನ್ನ